ಕಳೆದ ಒಂದು ಸಂಚಿಕೆಯಲ್ಲಿ ನಾವು ಸ್ಪಾಸ್ಟಿಸಿಟಿ ಬಗ್ಗೆ ನಾವು ಸ್ವಲ್ಪ ಮಟ್ಟಿನ ಮಾಹಿತಿನ ಕೊಟ್ಟಿದ್ವಿ. ಅಂದರೆ ಸ್ಪಾಸ್ಟಿಸಿಟಿ ಅಂದರೆ ಏನು ಅದರಲ್ಲಿ ಮೆದುಳಲ್ಲಿ ಈ ಸ್ಪಾಸ್ಟಿಸಿಟಿ ಸಮಸ್ಯೆಯಿಂದ ಯಾವ ರೀತಿಯ ಬದಲಾವಣೆಗಳಾಗ್ತವೆ, ಅದರಿಂದ ರೋಗಿಗಳಿಗೆ ಎಷ್ಟು ತೊಂದರೆ ಆಗುತ್ತೆ, ಹಾಗೆ ಅದರಿಂದ ಹೊರಗಡೆ ಹೇಗೆ ಬರ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿನ ನಾವು ಕೊಟ್ಟಿದ್ವಿ. ಆ್ಯಕ್ಚುಲಿ ಲಕ್ವಾದಲ್ಲಿ ಎರಡು ರೀತಿಯ ವೀಕ್ನೆಸ್ಗಳು ಬರ್ತವೆ. ಒಂದು ನಾವು ಫ್ಲಾಸಿಡ್ ಪ್ಯಾರಲಿಸಿಸ್ ಅಂತೀವಿ, ಇನ್ನೊಂದು ಸ್ಪಾಸ್ಟಿಕ್ ಪ್ಯಾರಲಿಸಿಸ್ ಅಂತೀವಿ. ಮೆದುಳಿಂದ ಏನು ಕೆಳಗಡೆ ಸಪ್ಲೈ ಬರಬೇಕು, ಇದರಿಂದ ಏನು ಕಂಡೀಷನ್ಸ್ಗಳು ಬರಬೇಕು, ಇದು ಮೆಸೇಜ್ಗಳು ಪಾಸ್ ಆಗಬೇಕು, ಆ ಮೆಸೇಜ್ಗಳು ಸರಿಯಾದ ರೀತಿಯಲ್ಲಿ ಪಾಸ್ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಇವು ಓವರ್ ಸೆನ್ಸಿಟಿವ್ ಆಗಿಬಿಡ್ತವೆ. ಅಂದರೆ ಸಿಗ್ನಲ್ಸ್ ಏನಾಗುತ್ತೆ, ಓವರ್ ಸೆನ್ಸಿಟಿವ್ ಆಗ್ತವೆ. ಪಿಕ್ಚರಲ್ಲಿ ತೋರಿಸಿದ್ದೀನಿ ನೋಡಿ, ಇದು ಭುಜ ಟೈಟ್ ಆಗುತ್ತೆ. ಅದೇ ರೀತಿ ಈಗ ನಮ್ಮ ಭುಜದ ಬೈಸೆಪ್ಸ್ ಅಂತ ನಾವು ಹೇಳ್ತೀವಿ, ಈ ಮಾಂಸಖಂಡಗಳು ಏನಾಗ್ತವೆ, ಅದು ಪೇಷಂಟ್ ಸೀದಾ ಮಾಡಲಿಕ್ಕಾಗಲ್ಲ. ಹಾಗಾಗಿ ಏನಾಗ್ತದೆ, ಇವು ಗಟ್ಟಿ ಆಗಿಬಿಡ್ತೀವಿ, ಇವು ಕುಗ್ತವೆ. ಇದರಲ್ಲಿ ಕುಗ್ಗೋದ್ರಿಂದ ಇವನ್ನ ಮತ್ತೆ ಸೀದಾ ಮಾಡೋದು ಕಷ್ಟ. ಯಾಕಂದರೆ ಪೇಷಂಟ್ಗೆ ಅದರಲ್ಲಿ ಬಲ ಇರೋದಿಲ್ಲ. ಪೇಷಂಟ್ ಹಾಗಾಗಿ ಅದು ಮೂವ್ಮೆಂಟ್ ಮಾಡಲಿಕ್ಕೆ ಕಷ್ಟಪಡ್ತಾನೆ ಇದರಲ್ಲಿ. ಆದರೆ ಇಂದಿನ ಸಂಚಿಕೆಯಲ್ಲಿ ಈ ಸ್ಪಾಸಿಟಿ ಸಮಸ್ಯೆ ಅಂದರೆ ಈ ಕೈಕಾಲುಗಳ ಅಂದರೆ ಕೈ ಮತ್ತು ಕಾಲುಗಳಲ್ಲಿ ಕಂಡುಬರುವಂಥ ಸ್ಟಿಫ್ನೆಸ್ಸು ಅದು ಹೇಗೆ ಡೆವಲಪ್ ಆಗುತ್ತೆ ಇದರಲ್ಲಿ, ಹಾಗೆ ಯಾವ ರೀತಿಯ ಸ್ಟಿಫ್ನೆಸ್ಗಳು ಇರ್ತವೆ ಇದರಲ್ಲಿ, ಹಾಗೆ ಕೈಕಾಲುಗಳಲ್ಲಿ ರೋಗಿಗಳು ಯಾವ್ಯಾವ ರೀತಿಯಾದಂಥ ಬದಲಾವಣೆಗಳನ್ನು ಕಾಣ್ತಾರೆ ಸ್ಟಿಫ್ನೆಸ್ ಬಂದಮೇಲೆ ಅಂದರೆ, ಹಾಗೆ ಅವುಗಳಿಂದ ಹೊರಗಡೆ ಬರಲಿಕ್ಕೆ ಯಾವ್ಯಾವ ಚಿಕಿತ್ಸೆಗಳನ್ನು ಅವರು ಮೊರೆ ಹೋಗ್ತಾರೆ, ಅದರಿಂದ ಹೇಗೆ ಹೊರಗಡೆ ಬರ್ಬೋದು ಅನ್ನೋದನ್ನು ನಾನು ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ಒಂದು ಸಂಚಿಕೆಯಲ್ಲಿ ನಾನು ಸ್ಪಾಸ್ಟಿಸಿಟಿ ಸಮಸ್ಯೆ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಅಂದರೆ ಸ್ಪಾಸ್ಟಿಸಿಟಿ, ಸ್ಟಿಫ್ನೆಸ್ಸು ಅಥವಾ ಕೈಕಾಲುಗಳು ಗಟ್ಟಿಯಾಗೋದು, ಲಕ್ವಾ ನಂತರ, ಇವು ಏನಂದರೆ ಲಕ್ವಾ ಪೀಡಿತರಲ್ಲಿ ಕಾಣಸಿಗುವಂಥ ಒಂದು ಸಮಸ್ಯೆ ಇದರಲ್ಲಿ. ಸೊ ಇದು ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ಇದು ಮೆದುಳಿನಲ್ಲಾಗುವಂಥ ಯಾವ್ಯಾವ ಸಮಸ್ಯೆಗಳಿಂದ ಕೈಕಾಲುಗಳು ಗಟ್ಟಿ ಆಗ್ತವೆ ಅನ್ನೋದ್ರ ಬಗ್ಗೆ ನಾನು ತಮಗೆ ತಿಳಿಸ್ಕೊಟ್ಟಿದ್ದೆ. ಇಂದು ನಾನು ಅದೇ ರೀತಿ ಕೈಕಾಲುಗಳು ಅಂದರೆ ನಮ್ಮ ಲಕ್ವಾ ಹೊಡೆದ ನಂತರ ಯಾವ ರೀತಿ ಸ್ಟಿಫ್ನೆಸ್ಸಿನ ಬರುತ್ತೆ, ಯಾವ ರೀತಿ ಗಟ್ಟಿಯಾಗುತ್ತೆ, ಅವುಗಳಿಂದ ಹೇಗೆ ನಾವು ಹೊರಗಡೆ ಬರಬೇಕು, ಯಾವ್ಯಾವ ರೀತಿ ಚಿಕಿತ್ಸೆಗಳನ್ನು ಪಡೆದ್ರೆ ನಾವು ಈ ಸಮಸ್ಯೆಗಳಿಂದ ಪಾರಾಗ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ತಮಗೆ ತಿಳಿಸ್ಕೊಡ್ತೇನೆ. ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಇದರಲ್ಲಿ ಸುಮಾರು 100ಕ್ಕೆ 60ರಿಂದ 70ರಷ್ಟು ರೋಗಿಗಳು ಲಕ್ವಾ ನಂತರ ಈ ಕೈಕಾಲುಗಳು ಗಟ್ಟಿಯಾಗುವಿಕೆ ಈ ಸಮಸ್ಯೆಯಿಂದ ಬಳಲ್ತಾರೆ. ಇದಕ್ಕೆ ಸಾಕಷ್ಟು ಕಾರಣಗಳಿವೆ. ಅಂದರೆ ಲಕ್ವಾ ಹೊಡೆದ ನಂತರ ಅಥವಾ ಹಾಸ್ಪಿಟ್ಲಲ್ಲಾಗ್ಬೋದು, ಮನೆಯಲ್ಲಾಗ್ಬೋದು, ಅಥವಾ ಅವೈಜ್ಞಾನಿಕ ಚಿಕಿತ್ಸೆಗಳನ್ನು ಫಾಲೋ ಮಾಡೋದ್ರಿಂದ ಈ ರೀತಿಯ ಸಮಸ್ಯೆಗಳು ಕಂಡುಬರ್ತವೆ. ಇದಕ್ಕೆ ಸುಮಾರು ಕಾರಣಗಳುಂಟು. ಇದರಲ್ಲಿ ಲಕ್ವಾ ಹೊಡೆದ ನಂತರ ಏನು ಮಾಡ್ತಾರೆ, ಸರಿಯಾಗಿ ಯಾವುದೇ ರೀತಿಯಾದ ಫಿಸಿಯೋಥೆರಪಿ ಇವುಗಳನ್ನು ಫಾಲೋ ಮಾಡೋದಿಲ್ಲ ಇದರಲ್ಲಿ. ಹಾಗಾಗಿ ಏನಾಗ್ತವೆ, ಕೈಕಾಲುಗಳು ಗಟ್ಟಿಯಾಗ್ತವೆ. ಇದು ಕೆಲವೊಮ್ಮೆ ಒಂದೇ ಇದರಲ್ಲಿ ಬರ್ಬೋದು. ಅಂದರೆ ಲಕ್ವಾ ಹೊಡೆದ ನಂತರ ಇಮಿಡಿಯೇಟಾಗೇ ಬರ್ಬೋದು. ಯಾಕಂದರೆ ಇದು ನಾವು ಮೆದುಳಲ್ಲಿ ಆಗುವುದು ಇಮಿಡಿಯೇಟ್ ಬದಲಾವಣೆ. ಅಂದರೆ ಇಂದ ನಾನು ಹೇಳಿದ್ದೆ ಏನಂದರೆ, ಈ ಸ್ಪಾಸ್ಟಿಸಿಟಿ ಸಮಸ್ಯೆಯಲ್ಲಿ ಏನಿರುತ್ತಂದರೆ, ಮೇಲಿಂದ ಕೆಳಗಡೆ ಕೈಗಳಿಗೆ ಅಥವಾ ಕಾಲುಗಳಿಗೆ ಆಗ್ಬೋದು ಸಿಗ್ನಲ್ಸ್ಗಳು ಪಾಸ್ ಆಗ್ತವೆ, ಆದರೆ ವಾಪಸ್ಸು ಸಿಗ್ನಲ್ಸ್ಗಳು ಮೆದುಳಿಗೆ ಇರೋದಿಲ್ಲ ಇದರಲ್ಲಿ. ಇದರಿಂದ ಕಂಟಿನ್ಯೂಸ್ ಆಗಿ ಅದು ಸಿಗ್ನಲ್ಸ್ ಫೈರ್ ಆಗ್ತಾ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಪೇಷಂಟ್ಸ್ಗೆ ವಾಲಂಟ್ರಿ ಮೂಮೆಂಟ್ ಅಂದರೆ ಸ್ವಂತ ಮೂಮೆಂಟ್ಸ್ಗಳನ್ನ ಮಾಡಲಿಕ್ಕೆ ಶಕ್ತಿ ಇರೋದಿಲ್ಲ. ಅಂದರೆ ಮಾಂಸಖಂಡಗಳೇನಾಗ್ತವೆ, ಅದರ ತೂಕ ಜಾಸ್ತಿ ಆಗುತ್ತೆ. ಇದು ಏನಂದರೆ, ನಮ್ಮ ಭೂಮಿ ಸೆಳ್ತಾ ಇರ್ಬೋದು, ಗ್ರಾವಿಟೇಷನ್ ಫೋರ್ಸ್ ಇರ್ಬೋದು, ಇವುಗಳ ಕಾರಣದಿಂದ ಏನಾಗ್ಬಿಡ್ತವೆ, ಕೈ ಕಾಲುಗಳು ಗಟ್ಟಿಯಾಗಿಬಿಡ್ತವೆ. ಪೇಷಂಟ್ಗಳು ಟೈಟ್ ಆಗೋದ್ರಿಂದ ಪೇಷಂಟ್ಗೆ ಅಂದರೆ ಮೂಮೆಂಟ್ಸ್ಗಳು ಮಾಡೋ ಶಕ್ತಿ ಇರೋದಿಲ್ಲ.
ಅಂತಲೇ. ಹಾಗಾಗಿ ರೋಗಿ ಏನು ಮಾಡ್ತಾನೆ, ಈ ಸಮಸ್ಯೆಯಿಂದ ಪರಿತಪಿಸ್ತಾನೆ. ಕೆಲವೇನಾಗುತ್ತೆ ಬೆಡ್ ಇಡನೂ ಆಗಿಬಿಡ್ತಾರೆ ಆಮೇಲೆ ಇದು. ಹಾಗಾಗಿ ನಾನೇನಂದರೆ ಇದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲುತ್ತಾ ನಾನು ಈ ಸಂಚಿಕೆಯಲ್ಲಿ ನಾನು ತಮಗೆ ಪ್ರಯತ್ನ ಮಾಡ್ತೇನೆ. ಈ ಸಾಮಾನ್ಯವಾಗಿ ಈ ಲಕ್ವ ಹೊಡೆದ ಇಮ್ಮಿಡಿಯೇಟ್ ಏನಾಗ್ಬಿಡುತ್ತಂದರೆ ಮೆದುಳು ತನ್ನ ರಿಕವರಿ ಕೆಲಸನ ಅಂದರೆ ರಿಪೇರಿ ಕೆಲಸನ ಅದು ಶುರುವಿಸ್ಕೊಳ್ಳುತ್ತೆ ಅದರಲ್ಲಿ. ಹಾಗಾಗಿ ಏನಾಗುತ್ತೆ, ಬಿಗಿನಿಂಗಲ್ಲಿ ಕೈ ಕಾಲುಗಳಲ್ಲಿ ಯಾವುದೇ ರೀತಿಯಾದ ಸ್ಟಿಫ್ನೆಸ್ಸು ಇರೋದಿಲ್ಲ. ಇದೇನೆಂದರೆ ಇದು ನಿಧಾನವಾಗಿ ಬರುವಂಥ ಪ್ರಕ್ರಿಯೆ. ಕೆಲವೊಮ್ಮೆ ಫಸ್ಟ್ 48 ಅವರ್ಸ್ ಏನಿರುತ್ತೆ ಅದು ಕೈ ಕಾಲುಗಳಲ್ಲಿ ಯಾವುದೇ ರೀತಿಯಾದ ಸ್ಟಿಫ್ನೆಸ್ ಆಗಲಿ ಬಿಗಿ ಇರೋದಿಲ್ಲ. ಬಟ್ ಆಫ್ಟರ್ 48 ಅವರ್ಸ್ ಏನಾಗುತ್ತೆ, ಅಲ್ಲಿ ನರಗಳಲ್ಲಿ ಏನಾದ್ರು ಹೆಚ್ಚು ವ್ಯತ್ಯಾಸಗಳಾಗಿದ್ದರೆ ಅಥವಾ ಸಿಗ್ನಲ್ಗಳಲ್ಲಿ ಅಥವಾ ಮೇಲಿಂದ ಏನು ಕೆಳಗಡೆ ಏನು ಇದು ಬರುತ್ತೆ ಇದರಲ್ಲಿ, ಅದರಲ್ಲಿ ಏನಾದ್ರು ಸುಮ್ಮ ವ್ಯತ್ಯಾಸಗಳಾಗಿದ್ದರೆ ತೊಂದರೆಗಳಾಗಿದ್ದರೆ ಏನಾಗುತ್ತೆ, ಆಮೇಲೆ ಏನಾಗುತ್ತೆ ನಿಧಾನಕ್ಕೆ ಒಂದು 3 ರಿಂದ 30 ಡೇಸ್ 30 ದಿವಸದೊಳಗಡೆ ಅವೇನಾಗ್ತವೆ, ಅವು ಗಟ್ಟಿಯಾಗಲಿಕ್ಕೆ ಶುರುವಾಗ್ತವೆ. ಕೆಲವೊಂದು ಕಂಡೀಷನ್ಸ್ ಏನಾಗುತ್ತೆ ಫ್ಲಾಸಿಡ್ ಅಂತೀವಿ. ಅಂದರೆ ಅಂದರೆ ಅದು ಪೂರಾ ತೂಕ ಕಳ್ಕೊಂಡಿರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದ ಒಂದು ಟೈಟ್ನೆಸ್ಸು ಇರೋದಿಲ್ಲ ಮತ್ತು ತುಂಬ ಲೂಸ್ ಇರೋದು. ಹಾಗಾಗಿ ಏನಾಗುತ್ತೆ, ಅವು ಅಲ್ಲಾಡ್ತಾ ಇರ್ತವೆ ಆ್ಯಕ್ಚುಲಿ ಇದರಲ್ಲಿ. ಹಾಗಾಗಿ ಏನಾಗುತ್ತೆ, ನಾವು ಸರಿಯಾದ ರೀತಿಯಾದ ಚಿಕಿತ್ಸೆಗಳನ್ನ ನಾವು ಮಾಡದೇ ಇದ್ದರೆ ಏನಾಗ್ಬಿಡ್ತವೆ, ವಿದಿನ್ 6 ಮಂತ್ಸ್ ಅಂದರೆ 6 ತಿಂಗಳಿಂದ 1 ವರ್ಷದೊಳಗಡೆ ನಿಧಾನವಾಗಿ ನಾವು, ಯಾಕೆಂದರೆ ಮಾಂಸಖಂಡಗಳೇನಾಗ್ತವೆ ಗಟ್ಟಿಯಾಗ್ತಾ ಹೋಗ್ತವೆ ಇದರಲ್ಲಿ. ಇದು ಸಾಮಾನ್ಯವಾಗಿ ಕಂಡುಬರುವಂಥ ಪ್ರಕ್ರಿಯೆ. ಇದು ಬರಲಿಕ್ಕೆ ನಾನಾಗಿ ಇದು ಒಂದು ರೀಸನ್ನು. ಇನ್ನೊಂದು ಏನಾಗುತ್ತೆ ಅಂದರೆ, ಲಕ್ವ ಹೊಡೆದ ನಂತರ ಏನು ಪುನಶ್ಚೇತನ ಪ್ರಕ್ರಿಯೆಗಳನ್ನು ಮಾಡ್ತಾರೆ, ಅಂದರೆ ಸರಿಯಾದ ರೀತಿಯ ಅವೈಜ್ಞಾನಿಕ ಚಿಕಿತ್ಸೆಗಳು, ಅಂದರೆ ಮಸಾಜ್ಗಳು ಮಾಡೋದು, ತಿಕ್ಕೋದು, ಉಜ್ಜೋದು, ಮಾಂಸಖಂಡಗಳನ್ನು ಏನಾಗುತ್ತೆ ಅವುಗಳನ್ನು ತುಂಬ ಹೆಚ್ಚು ನಾವು ಪ್ರೆಷರ್ ಹಾಕ್ಬಿಟ್ಟು ತಿಕ್ಕೋ ಶುರು ಮಾಡೋದು ಏನಾಗುತ್ತೆ, ಮಾಂಸಖಂಡಗಳು ಜಾಯಿಂಟ್ಸ್ಗಳು ಏನಾಗುತ್ತೆ ನಂಜು ಉಂಟಾಗುತ್ತೆ. ಈ ನಂಜಿನ ಸಮಸ್ಯೆ ಏನಾಗ್ತವೆ, ಇದರಿಂದ ಮಾಂಸಖಂಡಗಳಲ್ಲಿ ತೂಕ ಜಾಸ್ತಿ ಆಗಿಬಿಟ್ಟು ಏನಾಗ್ತವೆ ಗಟ್ಟಿಯಾಗ್ತವೆ. ಇದು ಸಹ ಇನ್ನೊಂದು ರೀತಿಯಾದಂಥ ಸ್ಟಿಫ್ನೆಸ್ ಪ್ರಕ್ರಿಯೆ ಇದರಲ್ಲಿ. ಸೊ ಜನರಲ್ಲಾಗಿ ಹೇಗೆ ನಾವು ಗುರುತಿಸ್ಬೋದು ಇದರಲ್ಲಿ, ಫಸ್ಟ್ ಏನಿರುತ್ತೆ, ಲಕ್ವ ಹೊಡೆದ ನಂತರ ಏನಾಗುತ್ತೆ, ನಾವು 0 ಪವರ್ ಇರುತ್ತೆ ಆ್ಯಕ್ಚುಲಿ, ಇದರಲ್ಲಿ ಪವರ್ 0 ಇರುತ್ತೆ. ಅವಾಗೇನಾಗುತ್ತೆ, ನಿಮಗೆ ಕೈ ಕಾಲುಗಳಲ್ಲಿ ಏನು ಶಕ್ತಿ ಇರೋದಿಲ್ಲ. ಅಂದರೆ ಯಾವುದೇ ಎತ್ತೋದಿಲ್ಲ, ಕೆಳಗಡೆ ಇಳಿಸೋದಿಲ್ಲ, ಮೂಮೆಂಟ್ಸು ಇರೋದಿಲ್ಲ ಇದರಲ್ಲಿ. ಆದರೆ ಬರ್ತಾ 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 ಏನಾಗುತ್ತೆ, ಅದು ನಿಧಾನವಾಗಿ ಏನಾಗುತ್ತೆ, ನಾವು ಸ್ಟಿಫ್ನೆಸ್ ಡೆವಲಪ್ ಆಗ್ತಾ ಬರುತ್ತೆ. ಅಂದರೆ ಸಪೋಸ್ ಈಗ ನಾನು ಕೈ ಬಗ್ಗೆ ಹೇಳ್ಬೋದು. ಕೈ ಬಗ್ಗೆ ಏನಾಗುತ್ತೆ, ಕೈ ಸ್ಟ್ರೈಟ್ ಇರೋದು ನಿಧಾನವಾಗಿ ಬಂದೇನಾಗುತ್ತೆ, ಈ ರೀತಿ ತಿರ್ಕೊಂಬಿಟ್ಟು ಹೀಗೆ ಈ ರೀತಿ ವಿತಿನ್ 6 ಮಂತ್ಸ್ 1 ಇಯರ್ ಒಳಗಡೆ ಈ ರೀತಿ ತಿರ್ಕೊಂಬಿಡುತ್ತೆ. ಅಂದರೆ ಇವೆಲ್ಲ ಮಾಂಸಖಂಡಗಳೇನಿರ್ತವೆ ಇವುಗಳೆಲ್ಲವೂ ಗಟ್ಟಿಯಾಗಿಬಿಡ್ತವೆ. ಅಂದರೆ ಕೈಗಳಲ್ಲಾಗ್ಬೋದು, ಭುಜದಲ್ಲಾಗ್ಬೋದು. ಇದು ನಾನು ಆಗಲೇ ಹೇಳಿದಾಗೆ ಸರಿಯಾದ ರೀತಿಯ ಚಿಕಿತ್ಸೆಗಳನ್ನು ಮಾಡದೇ ಇದ್ದರೆ, ಅಂದರೆ ಪ್ರಾಪರ್ ನಾವು ಪೇಷಂಟ್ಗಳು ಏನು ಮಾಡ್ತಾರೆ, ಸಾಮಾನ್ಯವಾಗಿ ಮೋಸ್ಟ್ ಆಫ್ ದ ಪೇಷಂಟ್ಸ್ ಏನು ಮಾಡ್ತಾರೆ, ಅವರನ್ನು ರೋಗಿಯ ಸಂಬಂಧಿಗಳು ಅವರನ್ನು ಏನಾದರೂ ಮಲಗಿಸ್ಬಿಡ್ತಾರೆ. ಅಂದರೆ ಅದು ಟೆನ್ಸ್ ಪೊಸಿಷನ್ ಅಂತ ಹೇಳ್ತೀವಿ ನಾವು ಆ್ಯಕ್ಚುಲಿ. ಆ ಟೆನ್ಸ್ ಪೊಸಿಷನ್ನಿಂದನೂ ಸಹ ಏನಾಗುತ್ತೆ, ಕೆಲವೊಮ್ಮೆ ಸ್ಟಿಫ್ನೆಸ್ ಬರುತ್ತೆ. ಅಥವಾ ಅತಿಯಾಗಿ ಮಸಾಜ್ಗಳನ್ನು ಮಾಡೋದು, ಇದರಿಂದ ಏನಾಗ್ಬಿಡುತ್ತೆ, ಕೈ ಕಾಲುಗಳು ಗಟ್ಟಿಯಾಗಿಬಿಡ್ತವೆ ಇದರಲ್ಲಿ. ಹಾಗಾಗಿ ಏನಾಗುತ್ತೆ, ಹೊರಗೆ ಈ ಎತ್ತೋ ಮೂಮೆಂಟ್ಸ್ ಇರೋದಿಲ್ಲ, ಈ ಓಪನ್ ಮಾಡಲಿಕ್ಕೆ ಆಗಲ್ಲ, ಬೆರಳುಗಳು ಬಿಡಿಸ್ಲಿಕ್ಕೂ ಆಗಲ್ಲ ಆ್ಯಕ್ಚುಲಿ. ಬಟ್ ಈ ಸಮಸ್ಯೆಯಿಂದ ಏನಾಗುತ್ತೆ, ನಿಧಾನವಾಗಿ ಮೂಳೆಗಳು ಸಹ ವೀಕ್ ಆಗ್ತಾ ಹೋಗ್ಬಿಡ್ತವೆ. ಇದು ಲಕ್ವ ಸಮಸ್ಯೆ ಆಗೋದಿಲ್ಲ, ಇದೇನಾಗುತ್ತೆ ಮೂಳೆಯ ಸಮಸ್ಯೆಯಾಗಿ ಕನ್ವರ್ಟ್ ಆಗುತ್ತೆ ಇದರಲ್ಲಿ. ಇದೇ ರೀತಿ ಕಾಲುಗಳೆಲ್ಲ ಸಹ ಬರುತ್ತೆ. ನೀವು ನೋಡಿರ್ಬೋದು, ಕಾಲುಗಳಲ್ಲಿ ಏನು ಮಾಡ್ತಾರೆ, ಸುತ್ತ ಹಾಕೊಂಬಿಟ್ಟು ಸುತ್ತ ಹಾಕೊಂಬಿಟ್ಟು ಹೀಗೆ ವಾಕ್ ಮಾಡ್ತಾ ಹೋಗ್ತಾರೆ ಆ್ಯಕ್ಚುಲಿ ಇದರಲ್ಲಿ, ಹೀಗೆ ಕಾಲುಗಳಲ್ಲಿ ಇದರಲ್ಲಿ. ಹಾಗಾಗಿ ಏನಾಗುತ್ತೆ, ನಮ್ಮ ತೊಡೆ ಮಾಂಸಖಂಡಗಳು ಏನಾಗ್ತವೆ ಗಟ್ಟಿ ಆಗ್ತಾ ಹೋಗ್ತವೆ ಆ್ಯಕ್ಚುಲಿ. ಇದು ಬರ್ತಾ ಬರ್ತಾ ಏನಾಗುತ್ತೆ, ನಿಧಾನಕ್ಕೆ ಸಿವಿಯಾರಿಟಿಗೆ ಹೋಗ್ಬಿಡುತ್ತೆ. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಪೇಷಂಟ್ ಪೂರ್ಣ ಬೆಡ್ ರಿಡನ್ ಆಗಿಬಿಡ್ತಾರೆ. ಅವ್ರಿಗೆ ಚೆನ್ನಾಗಿರೋ ಕೈಕಾಲುಗಳು ಸಹ ಗಟ್ಟಿಯಾಗಿಬಿಡ್ತವೆ. ಅವುಗಳನ್ನು ಸರಿಪಡಿಸೋದು ತುಂಬ ಕಷ್ಟದ ಕೆಲಸ. ಹಾಗಾಗಿ ನಾನು ಇದನ್ನು ಏನಕ್ಕೆ ತಮಗೆ ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಈ ಲಕ್ವ ಹೊಡೆದ ನಂತರ ಸರಿಯಾದ ಚಿಕಿತ್ಸಾ ಕ್ರಮಗಳನ್ನು ಪಾಲಿಸಬೇಕು. ಅಂದರೆ ನಿರಂತರ ವ್ಯಾಯಾಮಗಳನ್ನು ಮಾಡಬೇಕು. ವ್ಯಾಯಾಮಗಳನ್ನು ಪೇಷಂಟ್ ಪೂರ್ಣ ರಿಕವರಿ ಆಗೋ ತನಕ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಅದೇ ರೀತಿ
ಅವೈಜ್ಞಾನಿಕ ಚಿಕಿತ್ಸೆಗಳನ್ನು ಮಾಡಬಾರ್ದು. ಮಾಂಸಖಂಡಗಳನ್ನು ತಿಕ್ಕೋದು, ಉಜ್ಜೋದು ಇವುಗಳನ್ನ ಮಾಡಬಾರ್ದು. ಇದರಿಂದ ಈ ರೀತಿ ಈಗ ನಾನು ಏನು ತೋರಿಸಿದ್ದೇನೆ, ಕೈಕಾಲುಗಳ ಸಮಸ್ಯೆಯನ್ನು ತೋರಿಸಿದೆ, ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಬಟ್ ಇದನ್ನು ವೈದ್ಯಕೀಯ ಲೋಕದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ನಡೀತಾ ಇದೆ. ಅಂದರೆ ಇವುಗಳನ್ನ ಹೇಗೆ ನಾವು ಈ ಸ್ಟಿಫ್ನೆಸ್ಸನ್ನು ಹೇಗೆ ರಿಲೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಇವುಗಳು ಬಂದಿದ್ದಾವೆ, ರಿಸರ್ಚ್ ನಡೀತಾ ಇದೆ. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ಇಂಜೆಕ್ಷನ್ಸ್ಗಳಿದ್ದಾವೆ, ಕೆಲವೊಮ್ಮೆ ಬೋಡಾಕ್ಸ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟು ಮಾಂಸಖಂಡಗಳನ್ನು ಲೂಸ್ ಮಾಡಿಬಿಟ್ಟು ಆಮೇಲೆ ಅವಕ್ಕೆ ಇದು ಮಾಡ್ತೇವೆ. ಕೆಲವೊಮ್ಮೆ ನಾವೇನು ಮಾಡ್ತೇವೆ, ಸ್ಪ್ಲಿಂಟ್ಗಳನ್ನು ಹಾಕ್ತೇವೆ ಕೈ ಕಾಲುಗಳಿಗೆ. ನಾವೇನು ಮಾಡ್ತೇವೆ, ಅವು ಬಗ್ಗದಾಗ ಏನು ಮಾಡ್ತೀವಿ, ಅವನ್ನ ಒಂದು ಸ್ಟ್ರೈಟ್ ಆಗಿದ್ದಲ್ಲಿ ಒಂದು ಯಾವ್ದಾರು ಪಟ್ಟಿ ಹಾಕ್ಬಿಟ್ಟು ಆ್ಯಕ್ಚುಲಿ ಅವುಗಳನ್ನ ಏನು ಮಾಡ್ತೇವೆ, ಅವುಗಳನ್ನು ಮತ್ತೆ ಅವು ಬೆಂಡ್ ಆಗ್ದಂಗೆ ನಾವು ಇವುಗಳನ್ನ ಮೇಂಟೈನ್ ಮಾಡ್ತೇವೆ. ಅಂದರೆ ಮಾಂಸಖಂಡಗಳನ್ನು ಸಮತೋಲನ ಕಾಯ್ದುಕೊಳ್ಳೋಕ್ಕೆ ನಾವು ವರ್ಕ್ ಮಾಡ್ತಾ ಬರ್ತೇವೆ. ಆದರೂ ಸಹ ಇದರಲ್ಲಿ ನಾವು ಏನಾಗ್ಬಿಡುತ್ತೆ, ಇದರಿಂದ ತುಂಬ ಪೇಷಂಟ್ಗೆ ತುಂಬ ಸಮಸ್ಯೆಗಳು ಬರ್ತವೆ. ಹಾಗಾಗಿ ಈ ಸಮಸ್ಯೆಗಳಿಂದ ಪಾರಾಗಬೇಕು ಅಂದರೆ ಏನು ಮಾಡಬೇಕು, ನಾವು ಹೆಚ್ಚೆಚ್ಚು ರೋಗಿಗಳಿಗೆ ವ್ಯಾಯಾಮಗಳನ್ನು ನಾವು ಶುರುವಿಂದಲೇ ಪೂರ್ಣ ಗುಣ ಆಗೋ ತನಕ ನಾವು ಕೊಡ್ತಾ ಬರಬೇಕು. ಆದರೆ ಕೆಲವು ಏನಾಗುತ್ತೆ ಅಂದರೆ, ಕೆಲವು ರೋಗಿಗಳು ಏನು ಮಾಡ್ತಾರೆ ಅಂದರೆ, ಸುಮಾರು ಪರ್ಸೆಂಟೇಜ್, ಕೆಲವಂತಲ್ಲ ಸುಮಾರು ಪರ್ಸೆಂಟೇಜ್, 100ಕ್ಕೆ 70-80ರಷ್ಟು ರೋಗಿಗಳು ಏನು ಮಾಡ್ತಾರೆ, ಸ್ವಲ್ಪ ಮಟ್ಟಿನ ವ್ಯಾಯಾಮ ಅಂದರೆ 1-2 ತಿಂಗಳು ವ್ಯಾಯಾಮಗಳು ಮಾಡಿಬಿಟ್ಟು ಆಮೇಲೆ ಹಾಗೆ ಬಿಟ್ಬಿಡ್ತಾರೆ. ಇದರಲ್ಲಿ ಅವ್ರಿಗೇನಂದರೆ, ಯಾಕಂದರೆ ಇದು ಲಕ್ವಾ ಒಂದು ಕಾಯಿಲೆ ಅಂತ ಜನಗಳಲ್ಲಿ ಒಂದು ಮೂಢನಂಬಿಕೆ ಕೂತ್ಕೊಂಡ್ಬಿಟ್ಟಿದೆ. ಲಕ್ವಾ ಇದು ಕಾಯಿಲೆ ಇಲ್ಲ, ಆ್ಯಕ್ಚುಲಿ ಇದು ಒಂದು ಸಮಸ್ಯೆ. ಮೆದುಳಿನಲ್ಲಿ ಕಂಡುಬರುವಂಥ ಮೆದುಳಲ್ಲಿ ಗಾಯಗಳು, ಈ ಗಾಯಗಳಿಂದ ಮಾಂಸಖಂಡಗಳಲ್ಲಿ ಆಗುವಂಥ ವ್ಯತ್ಯಾಸಗಳು. ಆ್ಯಕ್ಚುಲಿ ನಿಜವಾಗಿ ಹೇಳಬೇಕಂದ್ರೆ ಮೆದುಳಲ್ಲಿ ಮಾತ್ರ ಸಮಸ್ಯೆ ಇರುತ್ತೆ, ಕೈ ಕಾಲುಗಳಲ್ಲಿ ಏನು ಇರೋದಿಲ್ಲ. ಯಾಕಂದರೆ ಇಲ್ಲಿಂದ ಕನೆಕ್ಷನ್ ಹೋಗಿರುತ್ತೆ, ಆ ಕನೆಕ್ಷನ್ ಹೊಸದಾಗಿ ಬಿಲ್ಡಪ್. ಇದು ವ್ಯಾಯಾಮಗಳ ಮುಖಾಂತರನೇ ನಾವು ಮತ್ತೆ ಅದನ್ನು ಸರಿಪಡಿಸ್ಬೇಕು. ನಮ್ಮ ಸೆಂಟ್ರು ಇದು OPD ಬೇಸ್ ಸೆಂಟ್ರ್. ಆ್ಯಕ್ಚುಲಿ ಇಲ್ಲಿ ಟ್ರೀಟ್ಮೆಂಟಿಗೆ ಮಾತ್ರ ಆದ್ಯತೆ ಇರುತ್ತೆ, ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇರೋದಿಲ್ಲ. ಆದರೆ ಬೆಂಗಳೂರು ಆಗ್ಬೋದು, ಬೆಂಗಳೂರಿಂದ ಹೊರಗಡೆಯಿಂದ ಏನು ಬರ್ತಕ್ಕ, ರಾಜ್ಯದ ಮೂಲೆಯಿಂದ ಏನು ಬರ್ತಾರೆ ಅಂಥ ರೋಗಿಗಳೇಂದರೆ ನಮ್ಮ ಸೆಂಟರ್ನ ಸಹಯೋಗದೊಂದಿಗೆ ನಾವೇನು ಮಾಡಿದ್ವಿ, ಬೇರೆ ಕಡೆ ವ್ಯವಸ್ಥೆ ಮಾಡ್ತೇವೆ, ಅಸಿಸ್ಟ್ ಮಾಡ್ತೇವೆ. ಅಂದರೆ ಅವ್ರಿಗೆ ನಾವು ರೆಫರೆನ್ಸ್ ಕೊಡ್ತೇವೆ. ಹಾಗಾಗಿ ನೀವೇನು ಅಲ್ಲಿ ಉಳ್ಕೊಂಡು ನಮ್ಮಲ್ಲಿ ನೀವು ಚಿಕಿತ್ಸೆನ ಪಡಿಬೋದು. ಆ್ಯಕ್ಚುಲಿ ಇದರಲ್ಲಿ